ನಮಸ್ಕಾರ. ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕಿನಕೆರೆ. ಈಗ ಎಲ್ಲ ಕಡೆ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಎನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಅದರ ಜೊತೆಗೆ ಮುಂದೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದ್ದಾವೆ. ಆದರೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ ಕೇಳಿ. ಮುಂದಿನ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಇದು ನನ್ನ ಅಭಿಪ್ರಾಯ ಅಲ್ಲ, ಮಾರುಕಟ್ಟೆ ತಜ್ಞರ ಅಭಿಪ್ರಾಯ. ಮಾರುಕಟ್ಟೆ ತಜ್ಞರು ಯಾವ ಕಾರಣಕ್ಕೋಸ್ಕರ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಹೆಚ್ಚಳ ಆಗುತ್ತೆ ಅನ್ನೋದಕ್ಕೆ ಪ್ರಮುಖವಾಗಿ 7 ಕಾರಣಗಳನ್ನು ಕೊಡ್ತಿದ್ದಾರೆ. ನಾನು ಅವುಗಳನ್ನು ನಿಮ್ಮ ಮುಂದೆ ಇಡ್ತೀನಿ, ನಿಮಗೆ ತಿಳಿಸ್ತೀನಿ. ಕಡೆವರೆಗೂ ವಿಡಿಯೋವನ್ನು ನೋಡಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇದೇ ತಿಂಗಳು ಅಂದರೆ ಮಾರ್ಚಿನಲ್ಲಿ ಅಡುಗೆ ಅನಿಲಗಳ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಹೆಚ್ಚಳ ಮಾಡಿದೆ. ಒಂದು ಸಿಲಿಂಡರ್ ಮೇಲೆ 60 ರೂಪಾಯಿ ಬೆಲೆಯನ್ನು ಹೆಚ್ಚಳ ಮಾಡಿದೆ. ಈಗ ಮತ್ತೆ ಹೆಚ್ಚಾಗುತ್ತೆ ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ. ನಾನು ಆಗಲೇ ಹೇಳ್ದಂಗೆ ಮತ್ತೆ ಹೆಚ್ಚಾಗಲಿಕ್ಕೆ ಹಲವಾರು ಕಾರಣಗಳಿದ್ದಾವೆ ಅಂತ ಹೇಳ್ತಿರುವಂಥದ್ದು ಮಾರುಕಟ್ಟೆಯ ತಜ್ಞರು. ಅವರು ಪ್ರಮುಖವಾಗಿ 7 ಕಾರಣಗಳನ್ನು ನೀಡಿದ್ದಾರೆ. ಅದರಲ್ಲಿ ನಂಬರ್ 1, ಜಾಗತಿಕವಾಗಿ ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಳ ಆಗುತ್ತೆ ಅನ್ನುವಂಥದ್ದು. ಜಾಗತಿಕವಾಗಿ ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಳ ಆದರೆ ಸಹಜವಾಗಿ LPG ಬೆಲೆಗಳು ಕೂಡ ಹೆಚ್ಚಳವಾಗ್ತವೆ. ಮತ್ತು ಕ್ರೂಡ್ ಆಯಿಲ್ ಬೆಲೆಗೂ LPG ಬೆಲೆಗೂ ಒಂಥರ ಸಂಬಂಧ ಇದೆ. ಅದರಿಂದಾಗಿ ಅಲ್ಲಿ ಬೆಲೆ ಜಾಸ್ತಿ ಆದರೆ ದೇಶೀಯ ಮಾರುಕಟ್ಟೆನಲ್ಲಿ ಭಾರತದಲ್ಲಿ ಕೂಡ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಹೆಚ್ಚಳ ಆಗುತ್ತೆ. ಇದು ನಂಬರ್ 1. ನಂಬರ್ 2, ಮಧ್ಯಪ್ರಾಚ್ಯದಲ್ಲಿರುವಂತಹ ಯುದ್ಧದ ವಾತಾವರಣ. ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಮಧ್ಯಪ್ರಾಚ್ಯದ ದೇಶಗಳು ಇಡೀ ಜಗತ್ತಿಗೆ ಎನರ್ಜಿಯನ್ನು ಪೂರೈಸುವಂತಹ ದೇಶಗಳು, ತೈಲವನ್ನು ನೀಡುವಂತಹ ದೇಶಗಳು, LPGಯನ್ನು ನೀಡುವಂತಹ ದೇಶಗಳು. ಅವುಗಳ ಮೇಲೆ ಈಗ ಯುದ್ಧದ ಕಾರ್ಮೋಡ ಕವಿದಿದೆ. ಅಲ್ಲಿ ಯುದ್ಧ ಅಥವಾ ಉದ್ವಿಗ್ನತೆ ಜಾಸ್ತಿ ಆದರೆ ಆಬ್ವಿಯಸ್ಲಿ LPG ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗತ್ತೆ. ಅದರಿಂದ ಎಲ್ಲ ದೇಶಗಳ ದೇಶೀಯ ಮಾರುಕಟ್ಟೆಗೆ ಪೂರೈಕೆಯಾಗುವಂತಹ LPGಗಳ ಬೆಲೆಗಳಲ್ಲಿ ವ್ಯತ್ಯಯ ಆಗುತ್ತೆ. ಅದರಿಂದಾಗಿ ಕೂಡ ಭಾರತದಲ್ಲಿ LPG ಬೆಲೆ ಏರಿಕೆ ಆಗಬಹುದು ಎನ್ನುವಂಥದ್ದು ಮಾರುಕಟ್ಟೆ ತಜ್ಞರ ಅಭಿಪ್ರಾಯ. ನಂಬರ್ 3, ಆಮದು ಮೇಲಿನ ಅವಲಂಬನೆ. ಆಮದು ಅಂದ್ರೇನು? ನಾವು ಅಂದರೆ ಭಾರತೀಯರು 50% 60% LPG ಗ್ಯಾಸನ್ನು ಬೇರೆ ದೇಶಗಳಿಂದ ಅಂದರೆ ಮಧ್ಯಪ್ರಾಚ್ಯದ ದೇಶಗಳಿಂದ ತರಿಸ್ಕೊಳ್ತೀವಿ. ಈಗ ಅಲ್ಲಿ ಯುದ್ಧದ ವಾತಾವರಣ ಇರೋದರಿಂದ ಅದು ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮವನ್ನು ಬೀರ್ಬೋದು. ಅಂದರೆ ಬರಲಿಕ್ಕೆ ತಡ ಆಗ್ಬೋದು, ಬರ್ದೇ ಇರ್ಬೋದು, ಬರುವಂತಹ ಹಂತದಲ್ಲಿ ನುಕ್ಸಾನ್ ಆಗ್ಬೋದು. ಇದು ಸಮಸ್ಯೆ ಆಗುತ್ತೆ. ಅದರಿಂದಾಗಿ ದೇಶೀಯ ಮಾರುಕಟ್ಟೆಗೆ ಬರುವಂತಹ LPGಯಲ್ಲಿ ಕೊರತೆ ಉಂಟಾಗತ್ತೆ. ಕೊರತೆ ಉಂಟಾದಾಗ ಸಮಸ್ಯೆ ಉಂಟಾಗತ್ತೆ, ಬೆಲೆ ಹೆಚ್ಚಳ ಮಾಡೋದು ಅನಿವಾರ್ಯವಾಗುತ್ತೆ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ. ನೆಕ್ಸ್ಟ್ ಅಂದರೆ ನಂಬರ್ 4, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದರೆ. ಯಾಕೆ ಇದು ಕಾರಣ ಆಗುತ್ತೆ ಅಂದರೆ ನೋಡಿ, ಈಗ LPGಯನ್ನು ಖರೀದಿಸೋದಿರಲಿ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತ ಏನೇ ವ್ಯವಹಾರವನ್ನು ಮಾಡಬೇಕು ಅಂತಂದ್ರೂ ಕೂಡ ಡಾಲರ್ ಮೂಲಕನೇ ಮಾಡಬೇಕು. ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಕುಸಿದ್ರೆ ಆಗಲೂ ಕೂಡ LPG ಬೆಲೆ ಏರಿಕೆ ಆಗುತ್ತೆ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಬಹುಶಃ ಅವರಿಗೆ ರೂಪಾಯಿ ಮೌಲ್ಯ ಕುಸಿಬಹುದು ಅನ್ನುವಂಥ ಅಂದಾಜಿರ್ಬೋದು. ಅದನ್ನು ನೇರವಾಗಿ ಯಾರೂ ಹೇಳಿಲ್ಲ. ಆದರೆ ರೂಪಾಯಿ ಮೌಲ್ಯ ಕುಸಿದ್ರೆ LPG ಬೆಲೆ ಹೆಚ್ಚಳ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ನಂಬರ್ 5, ಸಾರಿಗೆ ಮತ್ತು ಲಾಜಿಸ್ಟಿಕ್ ವೆಚ್ಚ ಹೆಚ್ಚಾಗುವುದರಿಂದ. ಯಾಕೆ ಈ ಕಾರಣ ಅಂದರೆ ಈಗ ನೋಡಿ, ನಾವು LPGಯನ್ನು ತರಿಸ್ಕೊಳ್ಬೇಕು ಅಂದರೆ ಹಡಗುಗಳ ಮೂಲಕನೇ ತರಿಸ್ಕೊಳ್ಬೇಕು. ಈಗ ಯುದ್ಧದ ವಾತಾವರಣ ಇರೋದ್ರಿಂದ ಹಡಗುಗಳ ಮೂಲಕ ತರಿಸ್ಕೊಳ್ಳೋದು ದುಬಾರಿ ಆಗುತ್ತೆ. ಹೇಗೆ ಅಂದರೆ, ಒಂದು ಹಡಗು ಬೇಗವಾಗಿ ಬರದೇ ಇದ್ದರೆ ಅಂದರೆ ನಿಗದಿತ ಸಮಯಕ್ಕೆ ಬರದೇ ಇದ್ದರೆ ಏನೇನೋ ಕಾರಣಗಳಿಗೋಸ್ಕರ ಮೊನ್ನೆ ಹರ್ಮೋಜ್ ಜಲಸಂಧಿನಲ್ಲಿ ಹಡಗು ಸಿಲುಕಿತ್ತು ಅನ್ನುವಂಥ ಸುದ್ದಿ ಎಲ್ಲ ಕೇಳಿದಿರಿ. ಆ ರೀತಿ ಹಡಗು ಬರುವುದು ತಡ ಆದರೆ ಎಷ್ಟು ದಿನ ತಡ ಆಗುತ್ತೋ ಅಷ್ಟು ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ನಂಬರ್ 2, ಅದರಲ್ಲಿ
ಈಗ ನಾವು LPG ತರೋದಕ್ಕೆ ವಿಮೆಯನ್ನು ಮಾಡಿಸ್ಬೇಕಾಗತ್ತೆ, ಆ ವಿಮಾ ವೆಚ್ಚ ಜಾಸ್ತಿ ಆಗುತ್ತೆ. ಜೊತೆಗೆ ಈಗ ಮೊದಲಿನ ಥರ ತರಲಿಕ್ಕೆ ಸಾಧ್ಯ ಆಗಲ್ಲ, ಒಂದಷ್ಟು ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ, ಅದಕ್ಕೆ ಎಕ್ಸ್ಟ್ರಾ ಖರ್ಚು ಆಗೇ ಆಗುತ್ತೆ. ಇವೆಲ್ಲವೂ ಅಂತಿಮವಾಗಿ ಏನಾಗುತ್ತೆ, LPG ಆ್ಯಡ್ ಆಗುತ್ತೆ. ಇದರಿಂದನೂ ಕೂಡ LPG ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಹೆಚ್ಚಾಗ್ಬೋದು ಅನ್ನುವಂಥ ಅಭಿಪ್ರಾಯಗಳು ಕೇಳಿಬರ್ತಿದ್ದಾವೆ. ನಂಬರ್ 6, ಒಂದೊಮ್ಮೆ ಕೇಂದ್ರ ಸರ್ಕಾರ ಸಬ್ಸಿಡಿಯನ್ನು ತೆಗೆದುಬಿಟ್ರೆ ಅಂತ. ಯಾಕೆ ಈ ಪ್ರಶ್ನೆ ಉದ್ಭವಿಸ್ತಿದೆ ಅಂತಂದರೆ, ನಾನು ಆಗಲೇ ಹೇಳಿದೆ, ಬೇರೆಲ್ಲ ಬೆಲೆ ಏರಿಕೆ ಆಗ್ತಿದೆ, ಜನಜೀವನ ದುಸ್ಸರ ಆಗ್ತಿದೆ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಗ್ಯಾಸ್ ಸಿಲಿಂಡರ್ಗಳಿಗೆ ಕೊಡ್ತಿದ್ದಂಥ ಸಬ್ಸಿಡಿಯನ್ನು ಕಡಿತ ಮಾಡಿದರು. ಜೊತೆಗೆ ಇದೇ ತಿಂಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಹೆಚ್ಚಳ ಕೂಡ ಮಾಡಿದರು. ಅದರಿಂದಾಗಿ ಈಗ ನಾನು ಹೇಳಿದ್ನಲ್ಲ ಇಷ್ಟೊತ್ತು, ಬೇರೆ ಬೇರೆ ಕಾರಣಗಳಿಗೆ LPG ಗ್ಯಾಸ್ ದರ ಹೆಚ್ಚಿಕೆ ಆದರೆ ಅದನ್ನು ಸರಿದೂಗಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿಲಿಂಡರ್ಗಳ ಮೇಲೆ ನೀಡ್ತಿರುವಂಥ ಸಬ್ಸಿಡಿಯನ್ನು ಕಡಿಮೆ ಮಾಡಿದರೆ ಆಗಲೂ LPG ದರ ಅಂದರೆ ಗ್ರಾಹಕರಿಗೆ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ನಂಬರ್ 7, ಈಗ ನೋಡಿ, ಏಪ್ರಿಲ್ 1ರಿಂದ ಹೊಸ ಆರ್ಥಿಕ ವರ್ಷ ಶುರುವಾಗುತ್ತೆ. ಹೊಸ ರೀತಿಯ ಆರ್ಥಿಕ ಚಟುವಟಿಕೆಗಳು ಶುರುವಾಗ್ತವೆ. ಅದಕ್ಕೆ ತಕ್ಕಂಥ ಕೇಂದ್ರ ಸರ್ಕಾರದ ಹಣಕಾಸು ನೀತಿಗಳು, ತೆರಿಗೆ ನೀತಿಗಳು ಬದಲಾವಣೆ ಆಗುವಂಥ ಸಾಧ್ಯತೆಗಳು ಇರ್ತವೆ. ಬದಲಾವಣೆ ಆಗುವಂಥದ್ದು ಜನರಿಗೆ, ಗ್ರಾಹಕರಿಗೆ ಪೂರಕವಾಗಿದ್ದರೆ ದಟ್ಸ್ ಓಕೆ. ಆದರೆ ಈಗಿರುವ ಪರಿಸ್ಥಿತಿಯಲ್ಲಿ, ನಾನು ಆಗಲೇ ಒಂದು ರೂಪಾಯಿ ಮೌಲ್ಯದ ವಿಷಯ ಹೇಳಿದ್ನಲ್ಲ, ಆ ರೀತಿ ಪರಿಣಾಮ ಏನಾದರೂ ಬೀರಿದ್ರೆ ಒನ್ಸ್ ಅಗೈನ್ ಅದು ಕೂಡ LPG ಗ್ರಾಹಕರ ಮೇಲೆ ಪರಿಣಾಮವನ್ನು ಬೀರುತ್ತೆ. LPG ಗ್ಯಾಸ್ಗಳ ಬೆಲೆ ಏರಿಕೆಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಮಾರುಕಟ್ಟೆ ತಜ್ಞರ ಅಭಿಪ್ರಾಯ. ಈ 7 ಕಾರಣಗಳನ್ನು, ಪ್ರಮುಖ ಕಾರಣಗಳನ್ನು ಮಾರುಕಟ್ಟೆ ತಜ್ಞರು ಮುಂದಿಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಳ ಆಗುತ್ತೆ, ಅಡುಗೆ ಅನಿಲ ಇನ್ನು ಮುಂದೆ ಕಾಸ್ಟ್ಲಿ ಆಗುತ್ತೆ ಅಂತ ಈ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೇಂದ್ರ ಸರ್ಕಾರದ ನಿಲುವಿನ ಬಗ್ಗೆ, ಬೇರೆ ಬೇರೆ ಕಾರಣಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.